ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್ ಅವರಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಈ ಹಿಂದೆ ಹುಲಿ ಉಗುರು ಪೆಂಡೆಂಟ್ ಬಳಿಕ ಈಗ ಮತ್ತೊಂದು ಕೇಸು ಅವರು ಎದುರಿಸಬೇಕಾಗಿದೆ. ಇದಕ್ಕೆ ಕಾರಣ ಆಗಿರೋದು ಪ್ರಾಣಿಗಳ ಸಾಗಾಣಿಕೆ ನಿಯಮವನ್ನ ಸಂತೋಷ್ ಅವರು ಉಲ್ಲಂಘಿಸಿದ್ದಾರೆ ಅನ್ನುವಂಥ ಆರೋಪ. ವರ್ತೂರು ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ NCR ಅಂದ್ರೆ ಗಂಭೀರ ಸ್ವರೂಪವಲ್ಲದ ಪ್ರಕರಣ ದಾಖಲಾಗಿದೆ. ಒಂದು ಸುತ್ತಿನ ವಿಚಾರಣೆಯನ್ನ ಕೂಡ ವರ್ತೂರು ಸಂತೋಷ್ ಎದುರಿಸಿದ್ದಾರೆ. ಇನ್ನು ಈ ಬಗ್ಗೆ ಕೋರ್ಟ್ ಮೊರೆ ಹೋಗೋದಕ್ಕೆ SPCA ಅಂದ್ರೆ ಪ್ರಾಣಿ ದಯಾ ಸಂಘ ಈಗ ಸಜ್ಜಾಗಿದೆ. ಒಂದು ವೇಳೆ NCR FIR ಆಗಿ ಕನ್ವರ್ಟ್ ಆದ್ರೆ ವರ್ತೂರು ಸಂತೋಷ್ ಅವರಿಗೆ ಸಮಸ್ಯೆ ಕಾಡುವಂತ ಸಾಧ್ಯತೆಗಳಿವೆ. ವರ್ತೂರು ಸಂತೋಷ್ ಅವರ ವಿರುದ್ಧ NCR ಒಂದು ದಾಖಲಾಗಿದೆ. ಆ NCRನ ತಿರುಳಿರೋದು ಇಷ್ಟೇ: ಪ್ರಾಣಿಗಳನ್ನ ಸಾಗಾಟ ಮಾಡೋ ಸಂದರ್ಭದಲ್ಲಿ ಇರುವಂತ ನಿಯಮಗಳೇನಿದಾವೆ ಅದನ್ನ ಪಾಲನೆ ಮಾಡಿಲ್ಲ, ಅದು ಪ್ರಾಣಿಗಳ ಮೇಲೆ ಮಾಡಲಾಗಿರುವಂತ ಕ್ರೌರ್ಯ ಅನ್ನೋ ಆಧಾರದ ಮೇಲೆ ವರ್ತೂರು ಪೊಲೀಸ್ ಸ್ಟೇಷನ್ನಲ್ಲಿ NCR ದಾಖಲಾಗಿದೆ. ಗಂಭೀರ ಸ್ವರೂಪವಲ್ಲದಂತ ಪ್ರಕರಣ ದಾಖಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ವರ್ತೂರು ಸಂತೋಷ್ ಅವರನ್ನ ಸ್ಟೇಷನ್ಗೆ ಕರೆಸಿಕೊಂಡು ಒಂದು ಹಂತದಲ್ಲಿ ಪೊಲೀಸರು ವಿಚಾರಣೆಯನ್ನ ಕೂಡ ಮಾಡಿದ್ದಾರೆ. ಆದರೆ ಇಲ್ಲಿ FIR ದಾಖಲಾಗಬೇಕು ಅಂತ ಪ್ರಾಣಿ ದಯಾ ಸಂಘದ ಕಡೆಯಿಂದ ತಕರಾರಿರೋದು. ಅದಕ್ಕಾಗಿ ಅವರು ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. NCR FIR ಆಗಿ ಬದಲಾದರೆ ವರ್ತೂರು ಸಂತೋಷ್ ಅವರಿಗೆ ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ. ವರ್ತೂರು ಸಂತೋಷ್ ವಿರುದ್ಧ ದೂರು ಕೊಟ್ಟಿರುವಂತ ಅನಿಮಲ್ ವೆಲ್ಫೇರ್ ಆಫೀಸರ್ ಹರೀಶ್ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಸತ್ತಾರ್ ಅವರನ್ನು ಮಾತನಾಡಿಸಿದ್ದಾರೆ, ನೋಡೋಣ. ಪೆಂಡೆಂಟ್ ವಿಚಾರವಾಗಿ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಂತಹ ವರ್ತೂರು ಸಂತೋಷ್ ಅವರಿಗೆ ಸಂಕಷ್ಟ ಎದುರಾಗಿತ್ತು. ಈ ಒಂದು ಕೇಸ್ನಲ್ಲಿ ಅವರು ಅರೆಸ್ಟ್ ಕೂಡ ಆಗಿದ್ರು. ಈ ಒಂದು ಪ್ರಕರಣ ಜನಮಾನಸದಿಂದ ಮಾಸುವ ಮುನ್ನವೇ ಇದೀಗ ವರ್ತೂರು ಸಂತೋಷ್ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕಂದರೆ ಈಗಾಗಲೇ ಅವರ ವಿರುದ್ಧ ವರ್ತೂರು ಠಾಣೆಯಲ್ಲಿ ಒಂದು NCR ಕೂಡ ದಾಖಲಾಗಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಅವತ್ತು ದೂರು ಕೊಟ್ಟಿದ್ದಂತಹ SPCA ಮೆಂಬರ್ ಅಂದರೆ ಆ್ಯಂಟಿ ಕ್ರೂಯಲ್ಟಿ ಆಫೀಸರ್ ಆಗಿರುವಂತಹ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಏನಿದು ಪ್ರಕರಣ ಸರ್? ಏನು ಯಾವ ವಿಚಾರಕ್ಕೆ ಅವ್ರ ವಿರುದ್ಧ ನೀವು ದೂರು ಕೊಟ್ಟಿರಿ ಸರ್? ಸೊ ವರ್ತೂರು ಸಂತೋಷ್ನವರು ಒಂದು ವಿಡಿಯೋನಲ್ಲಿ ಏನಾಗುತ್ತಂದರೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಒಂದು 9 ಹಸುಗಳನ್ನ ಲೋಡ್ ಮಾಡಿರ್ತಾರೆ ಒಂದು ಟ್ರಕ್ಕಲ್ಲಿ. ಸೊ ಅದು ಟ್ರಾನ್ಸ್ಪೋರ್ಟೇಷನ್ ಆಫ್ PC ಆ್ಯಕ್ಟಲ್ಲಿ ಟ್ರಾನ್ಸ್ಪೋರ್ಟೇಷನ್ ರೂಲ್ಸು ವೈಲೇಟ್ ಆಗುತ್ತೆ. ಸೊ ಈ ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ ಅವರ ಇದರಲ್ಲಿ. ಸೊ ಅದನ್ನ ಒಂದು ಸ್ಕ್ರೀನ್ಶಾಟ್ ತೆಗೆದು ನಮಗೆ ಕಳಿಸ್ತಾರೆ ಒಬ್ಬರು. ಕಳಿಸ್ಬಿಟ್ಟು ಇದನ್ನ ಇನ್ವೆಸ್ಟಿಗೇಟ್ ಮಾಡಿ ಇದು ಕ್ರುಯಲ್ಟಿ ಪ್ರಾಣಿ ಹಿಂಸೆ ಆಗ್ತಿದೆ ಅಂತ ಹೇಳಿ ನಮ್ಮ ಡೆಲ್ಲಿ ಪೀಪಲ್ ಫಾರ್ ಅನಿಮಲ್ಸ್ ಹೆಡ್ ಆಫೀಸ್ಗೆ ಮೇನಕಾ ಗಾಂಧಿ ಅವ್ರಿಗೆ ಅವರು ಇಮೇಲ್ ಬರೀತಾರೆ. ಸೊ ಅದು ಬರೆದು ಅದು ಅಲ್ಲಿಂದ ನಮಗೆ ಫಾರ್ವರ್ಡ್ ಆಗುತ್ತೆ. ಫಾರ್ವರ್ಡ್ ಆಗಿ ನಾವು ಅದು ಆ್ಯಕ್ಷನ್ ಆಗಿ ನಾವು ವರ್ತೂರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ಕಂಪ್ಲೇಂಟ್ ಮಾಡಿದ್ಮೇಲೆ ನೇಚರ್ ಆಫ್ ಅಫೆನ್ಸ್ ನಾನ್ ಕಾಗ್ನೈಸಬಲ್ ಆಗಿರೋದ್ರಿಂದ ಅದನ್ನು FIR ಮಾಡಲಿಕ್ಕೆ ಡೈರೆಕ್ಟಾಗಿ ಪೊಲೀಸ್ಗೆ ಇದಿಲ್ಲ, ಚಾನ್ಸ್ ಇಲ್ಲ. ಸೊ ಅದಕ್ಕೆ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ತೊಗೊಂಡೇ ಅದನ್ನು FIR ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ಈಗ ಪ್ರಸ್ತುತ NCR ದಾಖಲಾಗಿದೆ. ಅವ್ರನ್ನ ಕಳಿಸಿ ಅದೇನು ಪ್ರೊಸೆಸ್ ಇದೆಯೋ NCR ಪ್ರಕಾರ ಅವ್ರು ಮಾಡ್ತಾರೆ. ಸೊ ನೆಕ್ಸ್ಟ್ FIR ಪ್ರೊಸೆಸ್ ಆಲ್ರೆಡಿ ಕೋರ್ಟ್ನಲ್ಲಿ ನಡೀತಾ ಇದೆ. ಆಲ್ರೆಡಿ ಪ್ರೊಸೆಸ್ ಏನು ಕೋರ್ಟ್ನಲ್ಲಿ ಏನು ಅಪ್ರೋಚ್ ಮಾಡ್ತಾ ಇದ್ದೀರಾ? ಅದು ಆ ಪ್ರೊಸೆಸ್ ಏನಾಗಿದೆ ಸರ್ ಅದು? ಸೊ ಆ್ಯಕ್ಚುಲಿ ಅದು ಸಬ್ಮಿಟ್ ಆಗಿದೆ. ಇನ್ನು ಕೋರ್ಟ್ ಪ್ಲಸ್ ಬೇರೆ ಇದರಿಂದ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಅದು ಸ್ವಲ್ಪ ಡಿಲೇ ಇದೆ. ವಿಲ್ ಫಾಲೋ ಆ್ಯನ್ ಅಪ್ಡೇಟ್. ಕೋರ್ಟಲ್ಲಿ ಈ ಒಂದು ಪ್ರಕರಣ ಕೋರ್ಟಿಗೆ ಹೋದ್ಮೇಲೆ PC ಆ್ಯಕ್ಟ್ ಪ್ರಕಾರ ಏನೇನು ಶಿಕ್ಷೆ ಆಗ್ಬೋದು ಸರ್? ಅಂದರೆ ಯಾವ ಥರ ಇವರಿಗೆ ಕಾನೂನು ಸಂಕಷ್ಟ ಎದುರಾಗ್ಬೋದು ವರ್ತೂರು ಸಂತೋಷ್ ಅವರಿಗೆ? ಒಂದು ವೇಳೆ ಮ್ಯಾಜಿಸ್ಟ್ರೇಟ್ ಅವರು ಪರ್ಮಿಷನ್ ಕೊಟ್ಟರೆ FIRಗೆ ವರ್ತೂರು ಸ್ಟೇಷನಲ್ಲಿ FIR ದಾಖಲಾಗುತ್ತೆ. ಅದಾದಮೇಲೆ ಪೊಲೀಸ್ ಅವರು ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಟ್ರಕ್ಸ್ ಆಗಲಿ ಅನಿಮಲ್ಸ್ ಆ ವಿಡಿಯೋನಲ್ಲಿ ಏನೇನಿತ್ತು ಎಲ್ಲ ಚೆಕ್ ಮಾಡಿ ಯಾರ್ಯಾರಿದ್ರು ಎಲ್ಲನೂ ಒಂದು ಸ್ಟೇಟ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಸ್ಥಳ ಪಂಚನಾಮ ಮಾಡಿ ಅದು
ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ. ಆಮೇಲೆ ಕೋರ್ಟ್ ಏನು ಡಿಸೈಡ್ ಮಾಡ್ತಾ ಅದ್ರ ಮೇಲೆ. ಅಂದರೆ ಈ ಥರ ವಯಲೇಷನ್ಗಳು ಪದೇ ಪದೇ ಆಗ್ತಾ ಇದೆ ಸರ್. ಓವರಾಲ್ ಇದರ ಬಗ್ಗೆ ಏನಂತೀರಿ ಸರ್? ಸೊ ಆ್ಯಕ್ಚುಲಿ ನಮ್ಮ ಜನ ಅಲ್ಲಿ ಅರಿವಿಲ್ಲ. ಅನಿಮಲ್ಸು ಗಾಡಿ ತುಂಬ್ಕೊಂಡು ಹೋದರೆ, ಗಾಡಿನಲ್ಲಿ ತುಂಬ್ಕೊಂಡು ಹೋದರೆ ಯಾರು ಕೇಳೋದಿಲ್ಲ. ಟ್ರಾಫಿಕ್ ಪೊಲೀಸವರು ತಲೆ ಕೆಡ್ಸ್ಕೊಳಲ್ಲ. ಸೊ ಈ ಥರ ಟ್ರಾನ್ಸ್ಪೋರ್ಟೇಷನ್ ರೂಲ್ಸ್ ಇದ್ದರೂ ಕೂಡ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಪೊಲೀಸವರೇ ಕೆಲವು ಸಲ ಹೇಳ್ತಾರೆ ಇಂಥ ರೂಲ್ಸ್ ಇದೆಯಾ ಅಂತ ಹೇಳ್ತಾರೆ. ಸೊ ಅದನ್ನು ಅವೇರ್ನೆಸ್ ಅನ್ನೋದು ಪಬ್ಲಿಕ್ಗೆ ಬರಬೇಕು ಅಂದರೆ ಈ ಥರ ಒಂದು ಕಂಪ್ಲೇಂಟ್ಸ್ ಹಾಕಬೇಕು. ಜನ ಯಾರ್ಯಾರು ನೋಡ್ತಾರೋ ಅದನ್ನ ರಿಪೋರ್ಟ್ ಮಾಡಬೇಕು. ಇವರು ಈ ಕೇಸ್ನಲ್ಲಿ ಮಾಡ್ದಂಗೆ ಆ ಥರ ಜನ ಮುಂದೆ ಬಂದು ರಿಪೋರ್ಟ್ ಮಾಡಬೇಕು. ಕೆಲವು ಕೇಸಸ್ ಮಾಡಿದ್ರೇ ಜನ ಅಲ್ಲಿ ಅರಿವು ಅನ್ನೋದು ಬರುತ್ತೆ. ಇವಿಷ್ಟು SPCA ಮೆಂಬರ್ ಆಗಿರುವಂತಹ ಹರೀಶ್ ಅವರ ಮಾತು. ಅಂದರೆ ಈ ಒಂದು ಪ್ರಕರಣದಲ್ಲಿ ಈಗ NCR ಆಗಿದೆ, ಮುಂದೆ ಕೋರ್ಟ್ ಕದ ತಟ್ಟಿ ಅದನ್ನು FIR ಮಾಡುವ ರೀತಿಯಲ್ಲಿ ಈಗಾಗಲೇ ಅವರು ಕೂಡ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.